ಇವತ್ತು ಹಲ್ಲಿಗೆ ಬೇರೆ ಡಾಕ್ಟ್ರು, ಕಣ್ಣಿಗೆ ಬೇರೆ ಡಾಕ್ಟ್ರು, ಅದೇ ಎಡಗಣ್ಣಿಗೆ ಬೇರೆ, ಬಲಗಣ್ಣಿಗೆ ಬೇರೆ, ಕಾಲು ಬೆರಳು, ಕೈ ಬೆರಳಿಗೆ ಬೇರೆ, ಈ ರೀತಿ ಆಗೋಗಿದೆ. ನನ್ನ ಸ್ವಂತ ಜೀವನ ಕೇಳೋದಾದ್ರೆ ನಾನು ಸುಮಾರು ವರ್ಷಗಳಿಂದ ನಾವು ಸೋಪು ಶಾಂಪು ಬಳಸೋದಿಲ್ಲ. ಸ್ನಾನಕ್ಕೆ ಅಗತ್ಯನೇ ಇಲ್ಲ ಸೋಪು ಶಾಂಪು. ಸೋಪು ಶಾಂಪು ಬಳಸೋದು ಬೇಕಾಗಿಲ್ಲ. ನೀರಲ್ಲಿ ಇವತ್ತೇನು ನಾವು ಫಿಲ್ಟರ್ ವಾಟರ್ ಅಂತ ಕುಡಿತಾ ಇದ್ದೇವೆ, ಅದು ಕೂಡ ಮನುಷ್ಯನಿಗೆ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ಅವಾಗ ಮಕ್ಕಳು ಸದೃಢವಾಗಿರ್ತಾ ಇದ್ರು. ಇವಾಗ ಈ ಹುರಿದ ಕಾಳುಗಳನ್ನ ಕಡಿಲಿಕ್ಕೆ ಅವರಲ್ಲಿ ಗಟ್ಟಿ ಇಲ್ಲ. ಆಮೇಲೆ ಮೆಡಿಕಲ್ ಅಲ್ಲಿ ಬೇಜಾನ್ ಪ್ಯಾಕೆಟ್ ತಿಂಡಿಗಳು ಬರ್ತಾ ಇದೆ. ಅದೆಲ್ಲವೂ ಕೂಡ ಹಾನಿಕಾರಕ. ದಯವಿಟ್ಟು ಯಾವುದನ್ನು ಬಳಸಬಾರದು. ನೋಡ್ರಿ, ಹಿಂದೆ ಸಾಯುವವರೆಗೂ ಅದನ್ನ ಮನೇಲಿ ಇಟ್ಕೊಳ್ತಾ ಇದ್ರು. ಯಾಕಂದ್ರೆ ಅದ್ರ ಹಾಲು ಹೈನನ್ನ ನಾವು ಬಳಸಿರ್ತೇವೆ, ಮತ್ತೆ ಅದು ಅದರಲ್ಲಿ ಉತ್ತು ಬಿತ್ತಿರ್ತೇವೆ. ಅಂತ ಹೋರಿಗಳನ್ನ ಸಹಜವಾಗಿ ಮೃತ ಆದ್ಮೇಲೆ ನಮ್ಮ ಜಮೀನಲ್ಲಿ ಉಣ್ತಾ ಇದ್ರು. ನೋಡಿ, ನಮ್ಮಲ್ಲಿ ಅದರಲ್ಲಿ ಸಮಾಧಿ ಗೊಬ್ಬರ ಅಂತ ಮಾಡ್ತೇವೆ. ಸಹಜವಾಗಿ ಸತ್ತಂತಹ ಗೋವುಗಳನ್ನ ಅದಕ್ಕೊಂದು ಸಂಸ್ಕಾರ ಕೊಟ್ಟು ಅದರಿಂದ ಗೊಬ್ಬರವನ್ನು ತಯಾರಿ ಮಾಡಬಹುದು. ಸೊ ಅದರಿಂದ ಸುಮಾರು 10 ಎಕರೆ ಬಂಜರ ಭೂಮಿಯನ್ನ ಫಲವತ್ತು ಮಾಡುವಂತಹ ಸಾಮರ್ಥ್ಯ ಗೊಬ್ಬರಕ್ಕೆ ಇದೆ. ಗೊಬ್ಬರ ಎಷ್ಟಿರುತ್ತೆ ಗುರುಗಳೇ? ಇದಕ್ಕೆ ರೇಟ್ ಎಷ್ಟಿರುತ್ತೆ? ಅದು ನಾವು 20 ರೂಪಾಯಿ ಕೆಜಿ ಹಂಗೆ ಮಾರಾಟ ಮಾಡ್ತಾ ಇದ್ದೇವೆ. ಇದು ಕೆಜಿಗೆ 20 ರೂಪಾಯಿ ಆಗುತ್ತೆ. ನಾನು ಬೆಂಗಳೂರು ಕಳಿಸ್ತೇನೆ, ಮತ್ತೆ ಇಲ್ಲಿ ಸಹಜವಾಗಿ ನಾವೇ ತಟ್ಟಿರೋದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ಈಗ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಪೇಸ್ಟ್ ಯೂಸ್ ಮಾಡ್ತೀವಿ. ನಮ್ಮ ದಿನಚರಿ ಹೆಂಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಾವು ಬಾಡಿಗೆ ಏನು ಕೊಡ್ತಾ ಇದೀವಿ ಎಲ್ಲ ವಿಷಕಾರಿ ಅಂಶಗಳೇ. ನಾವು ಟಿವಿಲಿ ಒಳ್ಳೆ ಆ್ಯಡ್ ನೋಡಿದ್ರೆ ವಾವ್ ಇದು ಸೂಪರ್ ಇದೆ ಅಂತ ಹೇಳ್ಬಿಟ್ಟು ಹೋಗಿ ತಗೊಂಡ್ ಬರ್ತೀವಿ ಪ್ರಾಡಕ್ಟನ್ನು. ತಲೆಗೆ ಹಾಕೋ ಎಣ್ಣೆನೂ ಕೂಡ ಇವತ್ತು ಸರಿ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗಿರುವಂಥ ಒಂದು ವಿಚಾರ. ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಜನ ಇದರಿಂದ ಒಂಚೂರು ಬದಲಾವಣೆ ಮಾಡ್ಕೋಬಹುದಾ ಅಂತ? ಖಂಡಿತ ಸತ್ಯ. ಈಗ ನೋಡಿ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಇವತ್ತು ಟೂತ್ ಪೇಸ್ಟ್ ನ ಬಳಸ್ತೇವೆ. ಟೂತ್ ಪೇಸ್ಟ್ ಅನ್ನ ಬಳಸಿ ನೋಡ್ರಿ, ಟೂತ್ ಪೇಸ್ಟ್ ಇಲ್ದರ ಕಾಲದಲ್ಲಿ ಈ ದಂತ ವೈದ್ಯರ ಯಾರು ಇರ್ಲಿಲ್ಲ. ಇವತ್ತು ಮಾರಿಗೊಂದಾಗಿದೆ. ಯಾವ್ದೋ ತಾಲೂಕಿಗೊಂದು ಇಲ್ಲ ಹೋಬಳಿಗೊಂದು ಯಾರೋ ಒಬ್ಬ ಡಾಕ್ಟರ್ ಇರ್ತದೆ, ಅವನು ಎಲ್ಲಾ ಸಮಸ್ಯೆ ನೋಡ್ತಾ ಇದ್ದ. ಇವತ್ತು ಹಲ್ಲಿಗೆ ಬೇರೆ ಡಾಕ್ಟ್ರು, ಕಣ್ಣಿಗೆ ಬೇರೆ ಡಾಕ್ಟ್ರು, ಅದೇ ಎಡಗಣ್ಣಿಗೆ ಬೇರೆ, ಬಲಗಣ್ಣಿಗೆ ಬೇರೆ, ಕಾಲು ಬೆರಳು, ಕೈ ಬೆರಳಿಗೆ ಬೇರೆ, ಈ ರೀತಿ ಆಗೋಗಿದೆ. ಸೊ ಇವತ್ತು ಅವತ್ತು ಹಿಂದೆ ಮಣ್ಣಲ್ಲಿ, ಹಿಟ್ಟಿಗೆ ಮಣ್ಣಲ್ಲಿ, ಒಲೆಯ ಕರ್ಕಲ್ಲಿ, ಇಜ್ಜಲಲ್ಲಿ ಹಲ್ಲು ಉಜ್ಜಬೇಕಾದ್ರೆ ಹಲ್ಲು ಗಟ್ಟಿ ಇರ್ತಾ ಇತ್ತು. ಇವತ್ತು ನಮ್ಮಲ್ಲಿ ಈ ಗೋಮಯದ ಬೆರಣಿಯನ್ನು ಏನ್ ಮಾಡ್ತೇವೆ, ಈ ಬೆರಣಿಯಿಂದ ನಾವು ಇಜ್ಜಲು ಮಾಡಿ ಅದರಿಂದ ದಂತಮಂಜವನ್ನು ಕೂಡ ತಯಾರಿ ಮಾಡ್ತೇವೆ. ಅದಕ್ಕೆ ಒಂದಷ್ಟು ಬೇರೆ ಬೇರೆ ಗಿಡಮೂಲಿಕೆಗಳನ್ನೆಲ್ಲ ಬಳಸಿ ದಂತಮಂಜನವನ್ನು ತಯಾರು ಮಾಡ್ತೇವೆ. ಅದಕ್ಕೆ ಪೂರಕವಾಗಿ ಏನು ಈ ಪೇಸ್ಟ್ ನ ಬದಲು ಒಂದಷ್ಟು ದಂತಮಂಜನ ಇಲ್ಲ ಅವ್ರ ಮನೆಯಲ್ಲೇ ಮಾಡಿದಂತಹ ಪುಡಿಗಳು, ಈ ತರದ್ದನ್ನ ಬಳಸೋದು ಬಾರಿ ಒಳ್ಳೇದು. ಈ ಸೋಪು ಶಾಂಪುಗಳಿರ್ಬೋದು, ಹಿಂದೆ ವಾರಕ್ಕೊಮ್ಮೆ ಸ್ನಾನ ಮಾಡ್ತಾ ಇದ್ರು ನಮ್ಮ ಭಾಗದಲ್ಲಿ ರೈತರು. ವಾರಕ್ಕೆ ಯಾವ ದೇವ್ರ ಪೂಜೆ ಸೋಮವಾರ, ನಮ್ಮ ಭಾಗದಲ್ಲಿ ಸೋಮವಾರ ಮಾತ್ರ ಸ್ನಾನ ಮಾಡೋರು. ಅವಾಗ ಯಾರಿಗೂ ಮೈ ಏನು ಅಂತ ಕೆಟ್ಟ ವಾಸನೆ ಬರ್ತಾ ಇರ್ಲಿಲ್ಲ. ಸಹಜವಾಗಿ ಅವರು ದಿನನಿತ್ಯ ಅವ್ರ ಕೆಲಸಗಳು ಮಾಡ್ಕೊಂಡಿರೋರು, ಶ್ರಮಿಕ ವರ್ಗ ಆಗಿರೋದ್ರಿಂದ. ಸೊ ಇವತ್ತೇನಾಗಿದೆ ಅಂದ್ರೆ, ಇವತ್ತಿನ ಬಳಸ್ತಾ ಇರುವಂತ ರಾಸಾಯನಿಕಗಳು ಆಗಿದೆ, ಮತ್ತೆ ಅವನ್ ತಿಂತಾ ಇರುವಂತ ಆಹಾರ ಪದಾರ್ಥನೂ ಹಾಗೆ ಇದೆ. ಅಂದ್ರೆ ನಾವು ಒಳಗಡೆ ಏನ್ ಹಾಕ್ತೇವೆ ಅದೇ ಆಚೆ ಬರ್ಬೇಕಲ್ಲ. ನಮ್ಮ ಆಹಾರ ವಿಹಾರ ಪದ್ಧತಿಯಿಂದನೇ ನಮ್ಮ ಆರೋಗ್ಯ ಇಲ್ಲುವಂಥದ್ದು. ಆ ರಾಸಾಯನಿಕವಾದ ಸೋಪುಗಳನ್ನ ಏನ್ ಬಳಸ್ತಾ ಇದಾರೆ ಅದರಿಂದ ಎಷ್ಟು ಆರೋಗ್ಯ ನಾವು ಕೆಡ್ತಾ ಇದೆ ಅಂತ ಹೇಳಿದ್ರೆ, ನೋಡಿ ನಮ್ಮ ಏನು ನಾವು ತಿಳ್ಕೊಂಡಿದ್ದೇವೆ ನಾವು ಮೂಗಲ್ಲಿ ಮಾತ್ರ ಉಸಿರಾಡೋದು ಅಂತ ಹೇಳಿ, ಆದ್ರೆ ನಮ್ಮ ಚರ್ಮದಲ್ಲೂ ಕೂಡ ಸಣ್ಣ ಸಣ್ಣ ರಂಧ್ರಗಳಿದೆ. ಬೆವರು ಬರ್ಬೇಕು ಅಂದ್ರೆ ಆ ಮೂಲಕನೇ ಬರುತ್ತೆ. ನಮ್ಮ ಚರ್ಮದ ಆ ರಂಧ್ರಗಳು ಕೂಡ ಗಾಳಿ ಒಂದು ಚಲನೆ ಇರುತ್ತೆ. ಸೊ ಅದೇ ಈ ರಾಸಾಯನಿಕಗಳೇನ್ ಮಾಡ್ತೇವೆ ಅಂದ್ರೆ, ಅಲ್ಲಿ ನಮ್ಗೇನು ನಮ್ಮ ಬಾಡಿಯಲ್ಲಿ ಬೇಕಾದಷ್ಟು ಒಂದಷ್ಟು ಸೈನಿಕ ಸೂಕ್ಷ್ಮ ಜೀವಿಗಳಿರುತ್ತೆ. ಈ ರಾಸಾಯನಿಕ ಹೋಗಿ ಅದನ್ನೆಲ್ಲವನ್ನು ಕೊಂದು ಹಾಕುತ್ತೆ, ಈ ಚರ್ಮವನ್ನ ಡ್ರೈ ಮಾಡುತ್ತೆ. ಮುಂದೆ ಹೋಗ್ತಾ ನೀವೇನ್ ಹೇಳಿದ್ರಲ್ಲ, ಈ ಚರ್ಮಕ್ಕೆ ಸಂಬಂಧಪಟ್ಟಾಗಿ ಈ ಕ್ಯಾನ್ಸರ್ ಇರ್ಬೋದು, ಬಹುತೇಕ ಕೆಟ್ಟ ಕಾಯಿಲೆಗಳು ಬರ್ಲಿಕ್ಕೆ ಈ ಸೋಪು, ಶಾಂಪು, ಟೂತ್ ಪೇಸ್ಟ್ ಅಂತ ಏನಿದೆ ಕಾಯಿಲೆಗಳು ಬರ್ಲಿಕ್ಕೆ ದಾರಿ ಮಾಡ್ಕೊಡ್ತಾ ಇದೆ. ಹಾಗಾಗಿ ನಾವೊಂದಷ್ಟು ಹಿಂದೆ ನೋಡ್ರಿ ನನ್ನ ಸ್ವಂತ ಜೀವನ ಕೇಳೋದಾದ್ರೆ ನಾನು ಸುಮಾರು ವರ್ಷಗಳಿಂದ ನಾವು ಸೋಪು ಶಾಂಪು ಬಳಸೋದಿಲ್ಲ. ಸ್ನಾನಕ್ಕೆ ಅಗತ್ಯನೇ ಇಲ್ಲ ಸೋಪು ಶಾಂಪು. ಸೋಪು ಶಾಂಪು ಬಳಸೋದು ಬೇಕಾಗಿಲ್ಲ. ಅದೇ ಹೇಳಿದ್ವಲ್ಲ, ನಮ್ಮ ಹೊಟ್ಟೆಗೆ ಒಳ್ಳೆ ಶುದ್ಧವಾದ ಆಹಾರವನ್ನು ತಿಂದ್ರೆ ನಮ್ಮ ಮೈಯಲ್ಲಿ ಕೆಟ್ಟ ಬೆವರು, ಕೆಟ್ಟ ಶಕ್ತಿ ಬರೋದಿಲ್ಲ. ನೋಡಿ, ಬೆಳಗ್ಗೆ ನಾವು ಎದ್ದು ಸೂರ್ಯ ಉದಯಕ್ಕೆ ಮುಂಚೆ ಸ್ನಾನ ಮಾಡೋದಾದ್ರೆ ನಿಮಗೆ ಸಹಜವಾಗಿ ನೀರಲ್ಲಿ ತೊಳೆದ್ರೆ ಮೈಯಲ್ಲಿರುವಂತಹ ಕೊಳೆ ಹೊರಟೋಗ್ತದೆ. ಅದಕ್ಕೆ ನಾವು ಈಗೇನ್ ಮಾಡ್ತೀವಿ, ಎದ್ದೊಳದೆ 7 ಗಂಟೆ 8 ಗಂಟೆ ಆಗುತ್ತೆ, ಚೆನ್ನಾಗಿ ಬಿಸಿಲು ಇರುತ್ತೆ. ಆಮೇಲೆ ಎದ್ದು ಎಷ್ಟೋ ಹೊತ್ತಿಗೆ 10 ಗಂಟೆಗೆ ನೀವು ಸ್ನಾನ ಮಾಡ್ತೀರಾ ಅಂದ್ರೆ ಅದೆಲ್ಲ ಒಣಗಿ ಚೆನ್ನಾಗಿ ನಿಮ್ ಮೈಗೆ ಅಂಟ್ಕೊಂಡಿರುತ್ತೆ.
ಆ ಬೆವರು ಎಲ್ಲ ರಾತ್ರಿ ಮೈಯಲ್ಲಿ ಏನ್ ಬಂದಿರುತ್ತೆ ಆಚೆ ಅದೆಲ್ಲ ಚೆನ್ನಾಗಿ ಮೈಗೆ ಅಂಟ್ಕೊಳ್ಳುತ್ತೆ. ಅದನ್ನ ತೊಳಿಲಿಕ್ಕೆ ಅವನು ಈ ರೀತಿಯಾದಂತಹ ರಾಸಾಯನಿಕ ಮಾರ್ಜಕಗಳನ್ನ ಹಾಕಿ ಮೈ ಉಜ್ಜಿ ತೊಳಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹಿಂದೆ ಹೇಳೋರು ಕೋಳಿ ಕೂಗೋ ಹೊತ್ತಿಗೆ ಎದ್ರೆ ಕೋಳಿಗೆ ಬಂಗಿಲ್ಲ ಅಂತ ಹೇಳಿ. ಅಂದ್ರೆ ಬೆಳಗ್ಗೆ ಮುಂಜಾನೆ ಎದ್ದು ತಮ್ಮ ಹೊಲ ತೋಟದ ಕೆಲಸಗಳಲ್ಲಿ ತೊಡ್ಕೊಳ್ಳೋರು. ಅವಾಗ ಯಾವುದೇ ಕಾಯಿಲೆ ಬರ್ತಾ ಇರ್ಲಿಲ್ಲ. ಇವತ್ತು ಸೂರ್ಯೋದಯ ಆದ್ರೂ ಕೂಡ ಎದ್ದೇಳೋದಂತ ಪರಿಸ್ಥಿತಿ, ಮತ್ತೆ ತಡರಾತ್ರಿ ಮಲಗುವಂಥದ್ದು, ಇದೆಲ್ಲವೂ ಕೂಡ ಮತ್ತೆ ಅವರು ಬಳಸ್ತಾರೆ. ಇವಾಗ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಈ ರಾಸಾಯನಿಕ ವಸ್ತುಗಳನ್ನು ನಾವು ಬಳಸ್ತೇವೆ, ಸೋಪು ಶಾಂಪು ಜೊತೆಗೆ ನೀವು ಆಗ್ಲೇ ಹೇಳಿದಾಗೆ ಮನೇಲಿ ಬಳಸೋ ಊದ್ಗಡ್ಡಿ ಇರ್ಬೋದು, ಕುಡಿಯೋ ನೀರಲ್ಲಿ ಇವತ್ತೇನು ನಾವು ಫಿಲ್ಟರ್ ವಾಟರ್ ಅಂತ ಕುಡಿತಾ ಇದ್ದೇವೆ, ಅದು ಕೂಡ ಮನುಷ್ಯನಿಗೆ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ಈ ಮಿನರಲ್ ಲೆಸ್ ನಾವು ವಾಟರ್ ಕುಡಿತಾ ಇದ್ದೇವೆ ಅದಿರ್ಬೋದು. ಮತ್ತೆ ಈ ನಾವು ಮನೆಯಲ್ಲಿ ಅಡಿಗೆಗಳಿಗೆ ಬಳಸ್ತಾ ಇರುವಂತ ಪದಾರ್ಥಗಳು, ಹೊರಗಡೆ ತಂದಂತ ಪದಾರ್ಥಗಳು, ಸಹಜವಾಗಿ ನಮ್ಮಲ್ಲಿ 2 ಎಕರೆ ಭೂಮಿ ನಮ್ದಿದೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ರೈತ 2 ಎಕರೆ ಭೂಮಿ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ, ನನ್ನ ಅಡಿಗೆ ಮನೆಗೆ ಬೇಕಾದಂತ ಕನಿಷ್ಠ 90% ಆಹಾರ ಪದಾರ್ಥಗಳನ್ನ ನಾವು ಮನೇಲಿ ಬೆಳ್ಕೋಬೇಕು, ನಮ್ಮ ಜಮೀನಲ್ಲಿ ಬೆಳ್ಕೋಬೇಕು. ಯಾವ್ದು ತೀರಾ ಅಸಾಧ್ಯ ನಮ್ಮಲ್ಲಿ ಆಗ್ಲಿಕ್ಕೆ, ಬೆಂಕಿ ಪಟ್ಟಣ ನಮ್ಮ ಮನೇಲಿ ಮಾಡ್ಲಿಕ್ಕೆ ಆಗಲ್ಲ, ಬಟ್ಟೆ ನೇಯ್ಲಿಕ್ಕೆ ಆಗಲ್ಲ, ಅಥವಾ ಇನ್ನೊಂದು ಉಪ್ಪು ತರಬೇಕಾಗಲ್ಲ, ಅಂದ್ರೆ ನಮ್ಮ ಭಾಗದಲ್ಲಿ ಏನ್ ಸಿಗಲ್ಲ ಅದನ್ನ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಅಂತದನ್ನ ಮಾತ್ರ ನಾವು ಹೊರಗಡೆ ತರಬೇಕು. ಹಿಂದೆ ನಮ್ಮಲ್ಲಿ ಸಹಜ ಕೃಷಿ ಮಾಡ್ತಾ ಇದ್ರು. ಹೇಗ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಂದ್ ಕಡೆ ರಾಗಿನ ಬಿತ್ತಿದ್ರೆ ಅದ್ರೊಳಗಡೆ ಇನ್ನೊಂದೆಲ್ಲೋ ಒಂದು ತರಕಾರಿ ಗಿಡನೋ, ಇನ್ನೊಂದು ಹಣ್ಣಿನ ಗಿಡನೋ, ಇನ್ನೊಂದು ಹೂವಿನ ಗಿಡನೋ, ಇನ್ನೊಂದು ಬಳ್ಳಿ ವರ್ಗನೋ, ಈ ತರದ್ ಏನಾದ್ರೂ ಸಹಜವಾಗಿ ಹಾಕಿರ್ತಾ ಇದ್ರು. ಅಂದ್ರೆ ನನ್ನ ಅಡಿಗೆ ಮನೆಗೆ ಬೇಕಾದಂತಹ ಬಹುಪಾಲು ಹೆಚ್ಚಿನ ಭಾಗದ್ದು ನನ್ನ ಜಮೀನಿಂದ ಬರಬೇಕು. ಸಣ್ಣ ಪುಟ್ಟ 1-2 ಬೇಕಾಗಿದ್ದನ್ನ ಮಾತ್ರ ನಾವು ಹೊರಗಡೆಯಿಂದ ಕೊಂಡ್ಕೊಳ್ಬೇಕು. ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು. ಮತ್ತೆ ಇವತ್ತು ನಾವೇನು ಮನೆಗಳಲ್ಲಿ ಈ ಕೂಲ್ ಡ್ರಿಂಕ್ಸ್ ಅಂತ ಬಳಸ್ತಾರೆ, ಇವತ್ತು ಹಳ್ಳಿಗಳ ಕಡೆ ಕಾಮನ್ ಆಗೋಗ್ಬಿಟ್ಟಿದೆ ಅದು. ಹಳ್ಳಿ ಅಂಗಡಿಗಳಲ್ಲಿ ಅದ್ರ ಬಗ್ಗೆ ಹೇಳಲೇಬೇಕು ನೀವು ಹೇಳಿ. ಹಳ್ಳಿ ಅಂಗಡಿಗಳಲ್ಲಿ ಈಗ ಮಕ್ಕಳು ಗಲಾಟೆ ಮಾಡ್ತಿದ್ರೆ ಅದು ಅಂತ ಒಂದು ಬಾಟ್ಲಿ ತಂದು ಕೊಟ್ಬಿಡೋದು. ಮಕ್ಕಳು ಕೇಳ್ತಾರೆ ಕುರ್ಕುರೆ ತಂದು ಕೊಟ್ಬಿಡೋದು, ಮಕ್ಕಳು ಕೇಳ್ತಾರೆ ಚಾಕ್ಲೇಟ್ ಕೊಡ್ಸೋದು. ಇದೆಲ್ಲ ಎಷ್ಟು ವಿಷಕಾರಿ ಪದಾರ್ಥಗಳು ಅಂತ ಹೇಳಿ, ಆದ್ರೆ ಎಷ್ಟು ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅಂತ ಹೇಳಿದ್ರೆ, ಅದನ್ನ ನೋಡಿ ರೈತ ಬೆಳೆದವನಿಗೆ ಅದ್ರಲ್ಲಿ 1 ರೂಪಾಯಿ ಸಿಕ್ಕಿರೋದಿಲ್ಲ. ಒಂದು ಪಟ್ಟಣದಲ್ಲಿ ಒಂದು ಪಟ್ಟಣ ಏನು 10 ರೂಪಾಯಿ ಹೊರಗಡೆ ಮಾರಾಟ ಮಾಡ್ತಾರೆ, ರೈತನಿಗೆ 1 ರೂಪಾಯಿ ಸಿಕ್ಕಿರ್ಲಿಕ್ಕಿಲ್ಲ, ಅದಿಲ್ಲಿ 10 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಅದು ಯಾರೋ ಒಬ್ಬ ಮಧ್ಯವರ್ತಿಗಳು ಯಾರೋ ಅದರಲ್ಲಿ ಹಣ ಮಾಡ್ತಾ ಇದ್ದಾರೆ. ಅವ್ರ ಹಣ ಮಾಡೋದ್ರ ಜೊತೆಗೆ ಮನುಷ್ಯನ ಆರೋಗ್ಯ ಹಾಳಾಗ್ತಾ ಇದೆ. ಅದಕ್ಕೆ ಬಳಸುವಂತ ಪ್ರಿಸರ್ವೇಟಿವ್ಸ್ ಇರ್ಬೋದು, ಬಣ್ಣಗಳಿರ್ಬೋದು, ಇದೆಲ್ಲವೂ ಕೂಡ ಬಹುತೇಕ ಪದಾರ್ಥಗಳು ಇವೆಲ್ಲ ಕ್ಯಾನ್ಸರ್ ಕಾರಕನೇ. ಕ್ಯಾನ್ಸರ್ ಅನ್ನೋದು ಏನು ಹಲವು ರೂಪಗಳನ್ನ ಏನು ಆ ಕ್ಯಾನ್ಸರ್ ಈ ಕ್ಯಾನ್ಸರ್ ಅಂತ ನಾವೇನ್ ಹೇಳ್ತೇವೆ, ಒಂದಲ್ಲ ಒಂದು ರೀತಿಯಲ್ಲಿ ಇವೆಲ್ಲ ಮಾರಕ ರೋಗಗಳಿಗೆ ತುತ್ತಾಗುವಂತದ್ದು. ಮತ್ತೆ ಹಿಂದೆ ಮಾಡ್ತಾ ಇದ್ರು ನಮ್ಮ ಮನೆಗಳಲ್ಲಿ ಸಹಜವಾಗಿ ಬೆಳೆದಂತಹ ಪದಾರ್ಥಗಳಿಂದ ಕೆಲವೊಂದು ತಿಂಡಿ ತಿನಿಸುಗಳನ್ನ ಮನೆಯಲ್ಲೇ ಮಾಡ್ತಾ ಇದ್ರು. ಈ ಹಪ್ಪಳ ತಿಂಡಿಗಳಿರ್ಬೋದು, ಜೋಳದ ಕಾಳುಗಳಿರ್ಬೋದು, ಮತ್ತೆ ಈ ಕಾಳುಗಳನ್ನ ಮಿಶ್ರಣ ಮಾಡಿದಂತ ಏನು ಹುರಿದ ಕಾಳುಗಳ ತಿಂಡಿ, ಇಂಥದ್ದೆಲ್ಲ ಸಣ್ಣ ಪುಟ್ಟ ತಿಂಡಿ ತಿನಿಸುಗಳನ್ನ ಮನೆಯಲ್ಲೇ ಮಾಡಿ ತಾಯಂದ್ರು ಮಕ್ಕಳಿಗೆ ಕೊಡ್ತಾ ಇದ್ರು. ಅವಾಗ ಮಕ್ಕಳು ಸದೃಢವಾಗಿರ್ತಾ ಇದ್ರು. ಇವಾಗ ಈ ಹುರಿದ ಕಾಳುಗಳನ್ನ ಕಡಿಲಿಕ್ಕೆ ಅವರಲ್ಲಿ ಗಟ್ಟಿ ಇಲ್ಲ. ಆಮೇಲೆ ಮೆಡಿಕಲ್ ಅಲ್ಲಿ ಬೇಜಾನ್ ಪ್ಯಾಕೆಟ್ ತಿಂಡಿಗಳು ಬರ್ತಾ ಇದೆ. ಅದೆಲ್ಲವೂ ಕೂಡ ಹಾನಿಕಾರಕ. ದಯವಿಟ್ಟು ಯಾವುದನ್ನು ಬಳಸಬಾರದು. ನಮ್ಮ ಮನೆಯಲ್ಲಿ ನಮ್ಮ ಕೈಲಿ ಏನ್ ಮಾಡ್ಕೊಂಡು ತಿನ್ಲಿಕ್ಕಾಗತ್ತೆ ಅದನ್ನ ತಿನ್ನೋದು ಬಾರಿ ಒಳ್ಳೇದು. ಮತ್ತೆ ಆಗ್ಲೇ ಹೇಳ್ದಾಗೆ ಸಾಯೋವರೆಗೂ ಆರೋಗ್ಯವಾಗಿರ್ಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಬೆಳೆದಿದ್ ಮಾತ್ರ ತಿನ್ಬೇಕು ನಾವು. ಅಂದ್ರೆ ನಮ್ಮ ಆಹಾರ ಪದ್ಧತಿ ಹೇಗಿದೆ ಅಂದ್ರೆ ಅಲ್ಲಿ ನಾವು ವಾತಾವರಣ ಕುಂತ್ಕೊಂಡಿದೆ ನೋಡಿ. ಸಹಜವಾಗಿ ನಾವು ವಾತಾವರಣವನ್ನ ಅಳತೆ ಮಾಡೋದಾದ್ರೆ ಪ್ರತಿ 100 ಕಿಲೋಮೀಟರ್ಗೆ ಅಲ್ಲಿನ ವಾತಾವರಣ ಬದಲಾಗುತ್ತೆ ಅಂತ ಹೇಳ್ತಾರೆ. ಪ್ರತಿ 100 ಕಿಲೋಮೀಟರ್. ಯಾಕಂದ್ರೆ ಇವತ್ತು ಅದ್ರ ಅಳತೆ ಸಿಗಲ್ಲ. ಯಾಕಂದ್ರೆ 106 ಕಿಲೋಮೀಟರ್ ಇವತ್ತು ಒಂದೇ ದಿವಸ ಓಡಾಡ್ಕೊಂಡ್ ಬರ್ತಾರೆ. ಅಲ್ಲಿ ನೋಡಿ ನಮ್ಮ ಗೋವಿನ ತಳಿಗಳಿರ್ಬೋದು, ಆಯಾ ಪ್ರದೇಶದ ತಳಿಗೆ ಅಲ್ಲಿಗೂ ವೇರಿಯೇಷನ್ ಇರುತ್ತೆ. ಅಲ್ಲಿನ ಮನುಷ್ಯನಿಗೂ ಕೂಡ ಭಾಷೆಯಲ್ಲಿ, ಅವನ ಜೀವನ ಶೈಲಿಯಲ್ಲಿ, ಅವನು ತಿನ್ನುವಂತ ಆಹಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ. ದೊಡ್ಡದಿಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ. ಯಾಕೆಂದ್ರೆ ಆ ವಾತಾವರಣಕ್ಕೆ ಏನ್ ಆಹಾರ ಬೇಕು, ಅಲ್ಲಿಗೆ ಏನ್ ಬೇಕು ಅಂತೇಳಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಇವತ್ತು ನಾವು ಯಾವ್ದೋ ಕಾಶ್ಮೀರದಿಂದ ಬರ್ತಾ ಇದೆ ಆಪಲ್ ನಾವ್ ಇಲ್ಲಿ ತಿನ್ಬೇಕು, ಅದು ತಿನ್ಲೇಬೇಕು. ಇವತ್ತು ಡಾಕ್ಟರ್ ತುಂಬಾ ಒಳ್ಳೇದು ಸರಿ ಅಲ್ಲಿನವ್ರಿಗೆ, ಇಲ್ಲಿಗಲ್ಲ. ತೀರಾ ಅವಶ್ಯಕತೆ ಇಲ್ಲ ನಮ್ಗೆ. ಬೇಕಾದಾಗ ಯಾವಾಗ್ಲೂ ಒಂದು ಸಾರಿ ಬಳಸಿದ್ರೆ ಅಡ್ಡಿ ಇಲ್ಲ, ನಿರಂತರವಾಗಿ ಬಳಸಬೇಕು ಅಂತ ಏನಿಲ್ಲ. ಹೌದು. ಅಲ್ಲ, ಅಂಗಡಿಯಲ್ಲಿ ಹಣ್ಣು ಮಾರೋನು ಏನ್ ಹೇಳ್ತಾನಂದ್ರೆ,
ಇದು ಅಮೆರಿಕದಿಂದ ಬಂದಿದ್ದು, ಇದು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿರೋದು, ಇದು ಫಾರಿನ್ದು, ಹಾಗೆ ಹೀಗೆ ಅಂತಾನೆ. ಆಕ್ಚುಲಿ ಅದು ತುಂಬಾ ಕೆಟ್ಟದ್ದು. ಹೌದು, ಹೇಳಿದ್ನಲ್ಲ, ನಮ್ಮ ವಾತಾವರಣದಲ್ಲಿ ನಮ್ಮ ಸುತ್ತಮುತ್ತ ಬೆಳೆದಿದ್ದನ್ನ ನಾವು ತಿಂದ್ರೆ ಮಾತ್ರ ನಮ್ಮ ಆರೋಗ್ಯವನ್ನ ಸದೃಢವಾಗಿ ಇಟ್ಕೊಳ್ಳಿಕ್ ಸಾಧ್ಯ. ಇಲ್ಲಿರೋದು ಕಡಿಮೆ ರೇಟ್, ನಮ್ಮ ಹತ್ರನೇ ಇದೆ, ಎಲ್ಲಿಂದನೋ ಬಂದಿದೆ ಅಂತ ಹೇಳ್ಬಿಟ್ಟು 500 ರೂಪಾಯಿ ಜಾಸ್ತಿ ಕೊಟ್ಟು ತಗೊಂಡ್ ಬರ್ತೀವಿ. ಅದೇ ಹಣ ಜಾಸ್ತಿ ಕೊಟ್ಟು ಕಾಯಿಲೆ ತರಿಸ್ಕೊಳ್ಳುವಂತ ಪದ್ಧತಿ ನಮ್ಮಲ್ಲಿ ಬಂದಿದೆ. ಅದು ನಮ್ಮ ರೈತರಿಗೆ ಒಂದಷ್ಟು ಮನದಟ್ಟಾಗಬೇಕು. ಇದೆಲ್ಲ ಅದೇ ಈಗ ಒಂದಷ್ಟು ಜನ ಮಾರ್ಕೆಟಿಂಗ್ ಕಲ್ತು ಬಿಟ್ಟಿದ್ದಾರೆ, ವೈಭವೀಕರಿಸಿ ಹಣ ಮಾಡುವಂತದ್ದು. ಬೇರೆ ಪ್ರದೇಶದಿರ್ಬೋದು, ಯಾವುದೇ ಒಂದು ಅವ್ರ ಕೈಯಲ್ಲಿ ಏನಿದೆ ಅದನ್ನ ವೈಭವೀಕರಿಸ್ಬಿಟ್ಟು ಹಣ ಮಾಡುವಂತಹ ಪರಿಸ್ಥಿತಿ ಬಂದಿದ್ದಾರೆ. ರೈತರು ಆ ಒಂದು ಇದು ಕಿಳಿಬಾರದು. ಈಗ ನನಗೆ ಹಿಂದೆ ನನ್ನ ಅಜ್ಜಿ ಹೇಳ್ತಾ ಇದ್ರು, ಅವ್ರು 25 ಪೈಸಾ 4 ಆಣೆ ಅಂತ 25 ಪೈಸಾ ಅದು ಇವತ್ತಿಲ್ಲ. 25 ಪೈಸವನ್ನ ತಗೊಂಡು ಇಲ್ಲಿಂದ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ರಂತೆ ಸಂತೆಗೆ. ಆ ಗಾಡಿ ತುಂಬಾ ಸಾಮಾನು ಕೊಂಡ್ಕೊಂಡು ಅದರಲ್ಲಿ ಚಿಲ್ಲರೆ ವಾಪಸ್ ತಗೊಳ್ತಾ ಇದ್ರಂತೆ. ಅರ್ಥ ಮಾಡ್ಕೊಳ್ಳಿ ಆ ಕಾಲ ಹೆಂಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ಮನೆಗೆ ಬೇಕಾಗುವಷ್ಟು ಉತ್ಪನ್ನಗಳನ್ನ ತಗೊಂಡು 25 ಪೈಸಲ್ಲಿ ಚಿಲ್ಲರೆ ವಾಪಸ್ ತರ್ತಾ ಇದ್ರು. ಸೊ ಅಂತ ಪರಿಸ್ಥಿತಿ ಇತ್ತು. ಅವಾಗ ನಮ್ದು ಸ್ವದೇಶಿ ಉತ್ಪನ್ನಗಳಿತ್ತು. ಇವತ್ತು ನೀವು ಹೇಳಿದ ಹಾಗೆ ಹೊರಗಿನ ವಿದೇಶಿ ಉತ್ಪನ್ನಗಳಿರ್ಬೋದು, ಹೊರಗಿನ ಪದಾರ್ಥಗಳಿಗೆ ಹೆಚ್ಚು ಬೆಲೆಯನ್ನ ಕಟ್ಟಿ ನಮ್ಮ ದೇಶೀಯ ವಸ್ತುಗಳನ್ನ, ನಮ್ಮ ದೇಶೀಯ ಸಾಮಗ್ರಿಗಳನ್ನ ತುಳಿಯುವಂತ ಕೆಲಸ ಕೂಡ ನಮ್ಮ ದೇಶದಲ್ಲಿ ನಡೆದಿದೆ. ಹಾಗಾಗಿ ಒಂದಷ್ಟು ನಮ್ಮಲ್ಲಿ ರೈತರು ಸಂಘಟಿತರಾಗಬೇಕು. ರೈತರು ಹೆಂಗಿರ್ಬೇಕು, ಅವ್ರ ಕೃಷಿನ ಹೆಂಗ್ ಮಾಡ್ಬೇಕು ಅಂತೀರಾ? ಹಾಗಾದ್ರೆ ಕೃಷಿ ಸಹಜವಾಗಿರ್ಬೇಕು ನೋಡ್ರಿ. ನಮ್ಮಲ್ಲಿ ಹೇಳಿದ್ನಲ್ಲ, ನಾನ್ ರೈತ ಅಂದ್ರೆ ನನ್ನ ಮನೇಲಿ 2 ದನ ಇರ್ಬೇಕು. ಮುಖ್ಯವಾಗಿ ನನ್ನ ಮನೇಲಿ 2 ದನ ಇದ್ರೆ ಮಾತ್ರ ನಾನು ರೈತ, ಇಲ್ಲ ಅಂದ್ರೆ ರೈತ ಅಲ್ವೇ ಅಲ್ಲ. ಟ್ರ್ಯಾಕ್ಟರ್ ಇಟ್ಕೊಂಡ ತಕ್ಷಣ ಎಕರೆಗಟ್ಟಲೆ ಜಾಗ ಇದೆ, ನನ್ ಗೊಬ್ಬರ ಬರುತ್ತೆ ಅಂದ ತಕ್ಷಣ ರೈತ ಅಲ್ಲ. ಸಹಜವಾಗಿ ನಾನು ರೈತ ಅಂದ್ರೆ ನನ್ನ ಮನೇಲಿ 2 ದನ ಇರ್ಲೇಬೇಕು. ಮತ್ತೆ ಹಿಂದೆ ನೋಡಿ, ಈಗ ಸಾಕೋದುಂಟು ಜನ ಹೇಗೆ ಅಂದ್ರೆ, ದನಕ್ಕೆ ಹಲ್ಲು ಬಾಯಲ್ಲಿ ಹಲ್ಲು ಕೂಡಿದೆ ಅಂದ್ರೆ ಅದನ್ನ ಮಾರಾಟ ಮಾಡ್ಬಿಡೋದು. ಹೌದು ನೋಡ್ರಿ, ಹಿಂದೆ ಸಾಯುವವರೆಗೂ ಅದನ್ನ ಮನೇಲಿ ಇಟ್ಕೊಳ್ತಾ ಇದ್ರು. ಯಾಕಂದ್ರೆ ಅದ್ರ ಹಾಲು ಹೈನನ್ನ ನಾವು ಬಳಸಿರ್ತೇವೆ, ಮತ್ತೆ ಅದು ಅದರಲ್ಲಿ ಉತ್ತು ಬಿತ್ತಿರ್ತೇವೆ. ಅಂತ ಹೋರಿಗಳನ್ನ ಸಹಜವಾಗಿ ಮೃತ ಆದ್ಮೇಲೆ ನಮ್ಮ ಜಮೀನಲ್ಲಿ ಉಣ್ತಾ ಇದ್ರು. ನಮ್ಮ ಮನೆಯಲ್ಲಿ ಸ್ವತಃ ನಮ್ಮ ಕಣ್ಣೆದುರಿಗೆ ನಮ್ಮ ಅಜ್ಜಿ ತಾತಂದ್ರೆಲ್ಲ ಮಾಡಿರುವಂತದ್ದನ್ನ ಹೇಳುದು. ಕೃಷಿ ಹೇಗೆ ಅಂದ್ರೆ ಒಂದಕ್ಕೊಂದು ಎಲ್ಲ ಹೊಂದಾಣಿಕೆ ಇರುವಂತದ್ದು. ಈ ಹಿಂದೆ ಸತ್ತಂತಹ ಗೋವುಗಳನ್ನ ನಾವು ಭೂಮಿಯಲ್ಲಿ ಹಾಕ್ತಾ ಇದ್ವಿ. ಅದು ನೋಡಿ, ಒಂದು ಜಾಗದಲ್ಲಿ ನಾವು ಗೋವನ್ನ, ಈ ಸತ್ತಂತ ಪ್ರಾಣಿಗಳನ್ನ ಹೂಣಿದ್ರೆ ಅದು ಸುಮಾರು ಆ ಜಾಗದಿಂದ 1 ಕಿಲೋಮೀಟರ್ ವ್ಯಾಪ್ತಿಯಿಂದ ಅದನ್ನ ಆ ಕೊಳೆತ ಶರೀರವನ್ನು ತಿನ್ಲಿಕ್ಕೆ ಈ ಸೂಕ್ಷ್ಮಾಣು ಜೀವಿಗಳು ಬರೋದುಂಟು. ಅದು ಬಂದು ಹೋಗುವ ಸಮಯದಲ್ಲಿ ಎಲ್ಲ ಚಯಾಪಚಯ ಕ್ರಿಯೆಯನ್ನ ಮಾಡಿಕೊಂಡು ಬರೋದ್ರಿಂದ ಸುತ್ತಮುತ್ತಲಿನ 1 ಕಿಲೋಮೀಟರ್ ವ್ಯಾಪ್ತಿಯ ಭೂಮಿ ಫಲವತ್ತಾಗ್ತಾ ಇತ್ತು. ಇವತ್ತು ನೋಡಿ, ನಮ್ಮಲ್ಲಿ ಅದರಲ್ಲಿ ಸಮಾಧಿ ಗೊಬ್ಬರ ಅಂತ ಮಾಡ್ತೇವೆ. ಸಹಜವಾಗಿ ಸತ್ತಂತಹ ಗೋವುಗಳನ್ನ ಅದಕ್ಕೊಂದು ಸಂಸ್ಕಾರ ಕೊಟ್ಟು ಅದರಿಂದ ಗೊಬ್ಬರವನ್ನು ತಯಾರಿ ಮಾಡಬಹುದು. ಸೊ ಅದರಿಂದ ಸುಮಾರು 10 ಎಕರೆ ಬಂಜರ ಭೂಮಿಯನ್ನ ಫಲವತ್ತು ಮಾಡುವಂತಹ ಸಾಮರ್ಥ್ಯ ಗೊಬ್ಬರಕ್ಕಿದೆ. ಮತ್ತೆ ಸಹಜವಾಗಿ ವಯಸ್ಸಾದ್ದು, ಈಗ ನೋಡ್ರಿ, ಈ ನಾವೇನು ಗೊಬ್ಬರ ಅಂತ ಹೇಳ್ತೀವಿ, ವಯಸ್ಕ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿರುವಂತಹ ಸಗಣಿ ಗಂಜಲಕ್ಕಿಂತ ವಯಸ್ಸಾದಂತಹ ದನವಿನ ಸಗಣಿ ಗಂಜಲ ಏನಿದೆಯಲ್ಲ, ಅದರಲ್ಲಿ ಹೆಚ್ಚು ಗೊಬ್ಬರದ ಅಂಶ ಉಂಟು. ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಶೀಘ್ರ ಬೆಳವಣಿಗೆ ಆಗೋದಿರ್ಬೋದು, ಹೆಚ್ಚು ಫಲವತ್ತಾದ ಗೊಬ್ಬರ ಅದರಿಂದ ಆಗತ್ತೆ. ನೋಡಿ, ನಮ್ಮಲ್ಲಿ ಸಹಜವಾಗಿ ಸಗಣಿನ ನೋಡಿ ನೆರಳಲ್ಲಿ ಹಾಕ್ತೇವೆ. ನೆರಳಲ್ಲಿ ಹಾಕಿ ಇದಕ್ಕೆ ಒಂದಷ್ಟು ಇದ್ರೊಳಗಡೆ ಸೇರಿಸ್ತೇವೆ. ಸಾವಯವ ಬೆಲ್ಲ, ದ್ವಿದಳ ಧಾನ್ಯದ ಹಿಟ್ಟಿರ್ಬೋದು, ಹುಳಿ ಮಜ್ಜಿಗೆ, ಒಂದಷ್ಟು ಭಸ್ಮ, ಇದೆಲ್ಲವನ್ನು ಸೇರಿಸಿ ಗೊಬ್ಬರವನ್ನು ತಯಾರು ಮಾಡಿ ಈ ರೀತಿ ಚೀಲ ಮಾಡ್ತೇವೆ. ಇದು ಗೊಬ್ಬರ ಚೀಲ. ಇದೀಗ ಗೊಬ್ಬರ ಎಷ್ಟಿರುತ್ತೆ ಗುರುಗಳೇ? ಇದಕ್ಕೆ ರೇಟ್ ಎಷ್ಟಿರುತ್ತೆ? ಅದು ನಾವು 20 ರೂಪಾಯಿ ಕೆಜಿ ಹಂಗೆ ಮಾರಾಟ ಮಾಡ್ತಾ ಇದ್ದೇವೆ. ಇದು ಕೆಜಿಗೆ 20 ರೂಪಾಯಿ ಆಗುತ್ತೆ. ಹೊರಗಡೆ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀವಿ. ಇದು ಭರಣಿ. ಹೌದು, ಇದು ಭರಣಿ. ಇದು ಯಾವ ಇದಕ್ಕೆಲ್ಲ ಹೋಗುತ್ತೆ? ಇದು ಎಲ್ಲೆಲ್ಲಿಗೆಲ್ಲ ಹೋಗುತ್ತೆ? ಇದು ನಾನು ಬೆಂಗಳೂರು ಕಳಿಸ್ತೇನೆ. ಮತ್ತೆ ಇಲ್ಲಿ ಸಹಜವಾಗಿ ನೀವೇ ತಟ್ಟಿರೋದು? ಇದು ನಾವೇ ತಟ್ಟಿರೋದು. ಇದು ಒಲೆಗೆ ಹಾಕೋದಕ್ಕ ಅಥವಾ ಇಲ್ಲ, ಇದು ಅಗ್ನಿಹೋತ್ರ ಮಾಡ್ಲಿಕ್ಕೆ. ಈಗ ಮನೆಯಲ್ಲಿ ನಿತ್ಯ ಅಗ್ನಿಹೋತ್ರಗಳನ್ನ ಯಾರು ಮಾಡ್ತಾರೆ ಅವರು ಬೆರಣಿಯನ್ನು ತಗೊಂಡು ಹೋಗ್ತಾರೆ. ನೋಡಿ, ಅಗ್ನಿಹೋತ್ರದ ಬಗ್ಗೆ ಕೂಡ ನಾವು ಪ್ರತ್ಯೇಕವಾಗಿ ಮಾಡಬಹುದು. ಅಗ್ನಿಹೋತ್ರದ ಬಗ್ಗೆನೇ ಹೆಚ್ಚು ವಿಷಯಗಳು ಹೇಳೋದಿದೆ. ಒಂದು ಈ ಬೆರಣಿಯನ್ನ ನಮ್ಮ ಜಾಗದಲ್ಲಿ ಸುಡೋದ್ರಿಂದ ಅಲ್ಲಿ ನಮ್ಮ ಮನುಷ್ಯನ ಆರೋಗ್ಯ ಇರ್ಬೋದು, ನಮ್ಮ ವಾತಾವರಣ ಇರ್ಬೋದು. ಅದ್ರ ಬಗ್ಗೆ ಒಂದು ನಾಳೆ ಎಪಿಸೋಡ್ ನಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಸಹಜವಾಗಿ ನಾ ಹೇಳಿದಾಗೆ ಮನೆಯಲ್ಲಿ ನಾವೇನು ಗೋವುಗಳನ್ನಿರ್ಬೋದು, ಪ್ರಾಣಿ ಪಕ್ಷಿಗಳನ್ನ ಸಾಕ್ತೇವೆ, ಅವುಗಳನ್ನ ಸಾಯುವವರೆಗೂ ಅವುಗಳನ್ನ ಪಾಲನೆ ಪೋಷಣೆ ಮಾಡಬೇಕು. ಸತ್ತನ ಮೇಲೆ ನಮ್ಮ ಜಮೀನಲ್ಲೇ ನಾವು ಉಣೋದ್ರಿಂದ
ನಮ್ಮ ಭೂಮಿ ಒಳಗಡೆಯಿಂದ ಸದೃಢವಾಗುತ್ತೆ. ನೀವು ಮೇಲ್ಗಡೆಯಿಂದ ಯಾವುದೇ ರಾಸಾಯನಿಕ ಹಾಕ್ಲಿಕ್ಕೆ ಬೇಕಾಗಲ್ಲ ಅದಕ್ಕೆ. ಸೊ ಹಿಂದೆಲ್ಲ ಹೇಗೆ ಕೃಷಿ ಮಾಡ್ತಾ ಇದ್ರು ಹೀಗೆ ಮಾಡ್ತಾ ಇದ್ರು. ಇವತ್ತು ನಾವು ಭೂಮಿ ಒಳಗಡೆ ತಾಕತ್ತಿಲ್ಲ, ಮೇಲ್ಗಡೆಯಿಂದ ರಾಸಾಯನಿಕವನ್ನ ಹಾಕ್ತಾ ಇದೀವಿ. ರಾಸಾಯನಿಕವನ್ನ ಹಾಕಿ ಅದರಲ್ಲಿರುವ ಸೂಕ್ಷ್ಮ ಜೀವಿಗಳನ್ನ ದಿನನಿತ್ಯ ಕೊಂದು 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 ನಾವು ಬದುಕ್ತಾ ಇದ್ದೇವೆ. ಸೊ ನಮ್ಮಲ್ಲಿ ಸಹಜವಾಗಿ ಸಗಣಿ ಗಂಜಲವನ್ನು ಹಾಕೋದ್ರಿಂದ ಅದರಲ್ಲಿ ಸೂಕ್ಷ್ಮ ಜೀವಿಗಳು ಉಲ್ಬಣ ಆಗುತ್ತೆ, ರಾಸಾಯನಿಕವಾಗೋದ್ರಿಂದ ಅವು ಸತ್ತೋಗುತ್ತೆ. ವೀಕ್ಷಕರೇ ನೋಡಿ, ಇಲ್ಲಿ ಒಂದಿಷ್ಟು ಭರಣಿಗಳಿದೆ. ಭರಣಿ ಅಂದ ತಕ್ಷಣ ಅಗ್ನಿಹೋತ್ರ ನೆನಪಾಗುತ್ತೆ. ಸೊ ನಾಳೆ ಎಪಿಸೋಡ್ನಲ್ಲಿ ಅಗ್ನಿಹೋತ್ರ ಮಾಡೋದರ ಫಲಗಳು ಏನು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.